ಈ ದಿನ ನಮ್ಮ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೀರಾಮುಲು ಸರ್ ಅವರು ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಒಂದು ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಾವು ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಹೊಸಪೇಟೆ BJP ಮಂಡಲ ವತಿಯಿಂದ ಮಾನ್ಯ ಯುವ ನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿದ್ಧಾರ್ಥ ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ನಾವು ಬಳ್ಳಾರಿಗೆ ಇಂದು ಸುಮಾರು 1,000 ಜನ ಕಾರ್ಯಕರ್ತರ ಜೊತೆಗೂಡಿ ನಮ್ಮ ಸಿದ್ಧಾರ್ಥ ಸಿಂಗ್ ಅವರ ಜೊತೆಗೂಡಿ ನಾವು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ. ಈ ದಿನ ನಾವು ಸೂರ್ಯಚಂದ್ರ ಇರೋದೆಷ್ಟು ಸತ್ಯನೋ ನಮ್ಮ ಶ್ರೀರಾಮುಲು ಸರ್ ಅವರು ಮತ್ತು ನರೇಂದ್ರ ಮೋದಿ ಅವರು 3ನೇ ಸಲ ಪ್ರಧಾನಮಂತ್ರಿ ಆಗುತ್ತಾರೆ. ಅದೇ ರೀತಿಯಾಗಿ ಶ್ರೀರಾಮುಲು ಸರ್ ಕೂಡ ಸಂಸದರಾಗಿ ದೆಹಲಿಗೆ ತೆರಳುತ್ತಾರೆ ಅಂತೇಳಿ ಈ ಮೂಲಕ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಅದೇ ರೀತಿಯಾಗಿ ನಮ್ಮ ಯುವ ನಾಯಕರ ಒಂದು ನೇತೃತ್ವದಲ್ಲಿ ನಾವು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 35,000 ಮತಗಳ ಅಂತರದಿಂದ ಅವರನ್ನು ನಾವು ಗೆಲ್ಲಿಸ್ತೀವಿ ಅಂತೇಳಿ ಎಲ್ಲ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ BJP ಅವರ ಮುಖಂಡರ ದಂಡದಲ್ಲಿ, ಯಾಕಂದರೆ ಎಲ್ಲರ ಒಂದು ಮುಖದಲ್ಲಿ ನೋಡಿದರೆ ಇವತ್ತೇ ನಾವು ಗೆದ್ದಿದ್ದೀವಿ ಅಂತ ನಮ್ಮ ಭಾವನೆ ಕೂಡ ಅರಸ ಆಗಿದೆ. ಇವತ್ತು ಒಳ್ಳೆಯ ಆ ದುರ್ಗಮ್ಮ ತಾಯಿ ನಮ್ಮ ಶ್ರೀರಾಮುಲು ಸರ್ ಅವರಿಗೆ ಒಳ್ಳೆಯದು ಆಗಲಿ ಅಂತೇಳಿ ನಾನು ಹಾರೈಸ್ತಾ ನಮ್ಮ ವಿಜಯನಗರ ಹೋಗ್ತಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ನಾನು ಶುಭವನ್ನು ಹಾರೈಸ್ತಿದ್ದೇನೆ. ನಮ್ಮ ಮಾನ್ಯ ಸಿದ್ಧಾರ್ಥ ಸಿಂಗ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಳ್ಳಾರಿಯಲ್ಲಿ ನಾವೆಲ್ಲರೂ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ಮತ್ತೊಮ್ಮೆ ವೋಟ್ ಫಾರ್ ಬೋಲೋ ಭಾರತ್ ಮಾತಾ ಕಿ. ಶಂಕರ್ ಮೇಟಿ, ಹೊಸಪೇಟೆ BJP ಮಂಡಲ ಅಧ್ಯಕ್ಷರು.